ರಾಜ್ಯಸಭೆ ಚುನಾವಣೆಗೆ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಎಚ್ಡಿಕೆ. ಕೊನೆ ಕ್ಷಣದ ತನಕವೂ ಕೂಡ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ. ಮತದಾನ ಈಗಾಗಲೇ ಆರಂಭ ಆಗಿದೆ. ಆದ್ರೂ ಸಹ ಅಭ್ಯರ್ಥಿ ಬಗ್ಗೆ ಸೀಕ್ರೆಟ್ ಅನ್ನ ಕಾಯ್ದುಕೊಂಡಿದ್ದಾರೆ ಕುಮಾರಸ್ವಾಮಿ. ನಮ್ಮ ವೋಟ್ ಹಾಕಬೇಕಲ್ಲ, ವಿಧಾನಸೌಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಜೆಪಿ ನಗರ ನಿವಾಸದಲ್ಲಿ ಎಚ್ಡಿಕೆ ಕೊಟ್ಟಂತಹ ಹೇಳಿಕೆ. ಅಭ್ಯರ್ಥಿ ಗೆಲುವಿನ ಪ್ರಯತ್ನದ ಬಗ್ಗೆ ಕುಮಾರಸ್ವಾಮಿ ಅವರು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ, ಜಾಣ ನಡೆಯನ್ನ ಇಡ್ತಾ ಇದ್ದಾರೆ. ಭೂಪೇಂದ್ರ ರೆಡ್ಡಿ ಗೆಲುವಿಗೆ ದಳಪತಿಯ ತಂತ್ರ ಹಾಗಾದ್ರೆ ವರ್ಕೌಟ್ ಆಗುತ್ತಾ? ಭೂಪೇಂದ್ರ ರೆಡ್ಡಿ ಗೆಲ್ಸ್ಕೊಳ್ಳಕ್ಕೆ ಏನು ಪ್ಲಾನ್ ಇಲ್ಲಪ್ಪ, ನಮ್ಮ ಓಟ್ ನಾವು ಹಾಕಬೇಕಲ್ಲ. ಆದ್ರೆ ಶಾರ್ಟೇಜ್ ಇದ್ರೆ ಭೂಪೇಂದ್ರ ರೆಡ್ಡಿ ನಿಂತಿರೋದ್ರಿಂದ ಏನ್ ಪ್ಲಾನ್ ರಾಮನೇ ನಾವು ನಮ್ಮ ಓಟ್ ಹಾಕಬೇಕಲ್ಲಪ್ಪ, ನಮ್ಮ ಓಟ್ ಬಿಗಿ ಮಾಡ್ಬೇಕಲ್ಲ. ನಿಮ್ಮ ಭೂಪೇಂದ್ರ ರೆಡ್ಡಿ ಗೆಲ್ಸ್ಕೊಳ್ಳಕ್ಕೆ ಏನು ಪ್ಲಾನ್ ಇಲ್ಲಪ್ಪ, ನಮ್ಮ ಓಟ್ ನಾವು ಹಾಕಬೇಕಲ್ಲ. ಆದ್ರೆ ಶಾರ್ಟೇಜ್ ಕಾಂಗ್ರೆಸ್ ಶಾಸಕರು ಹಿಲ್ಟನ್ ರೆಸಾರ್ಟ್ ನಿಂದ ಹೊರಟಿದ್ರು. ಈಗ ಕಾಂಗ್ರೆಸ್ ಶಾಸಕರಿರುವಂತಹ ಬಸ್ಸು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಹಂತ ಹಂತವಾಗಿ ಶಾಸಕರು ಬರ್ತಾ ಇದ್ದಾರೆ. ಮೊದಲ ಬಸ್, ಎರಡನೇ ಬಸ್ ಹಿಲ್ಟನ್ ಹೋಟೆಲ್ ನಿಂದ ಹೊರಟಿದೆ. ಈಗ ಒಂದು ಬಸ್ ವಿಧಾನಸೌಧವನ್ನ ರೀಚ್ ಆಗ್ತಾ ಇದೆ. ಎಸ್, ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿ ಲತಾ ಅವರು ಕೂಡ ಅದೇ ಬಸ್ನಲ್ಲಿ ಬಂದಿರೋದ್ರಿಂದಾಗಿ ಅವರ ಬೆಂಬಲ ಕಾಂಗ್ರೆಸ್ಗೆ ಎನ್ನುವಂತಹ ಸೂಚನೆಗಳು ಸ್ಪಷ್ಟವಾಗಿ ಲಭ್ಯ ಆಗ್ತಾ ಇದೆ. ಹಾಗಾಗಿ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಂತಹ ಸಂಖ್ಯಾಬಲವನ್ನಂತೂ ಕಾಂಗ್ರೆಸ್ ಹೊಂದಿದೆ ಎನ್ನುವಂತಹ ಸೂಚನೆ. ಆದರೆ ಕೆಲವೊಮ್ಮೆ ಕೆಲ ಮತಗಳು ಅಸಿಂಧು ಆಗ್ಬಿಡುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ಇಷ್ಟೆಲ್ಲ ಪ್ರಯತ್ನಗಳ ಆದ್ಮೇಲೂ ಕೂಡ ಅಡ್ಡ ಮತದಾನ ಏನಾದರೂ ಆಗಬಿಡುತ್ತಾ? ಸಾಧ್ಯತೆಗಳು ಕಡಿಮೆ ಇದ್ರೂ ಕೂಡ ರಾಜಕೀಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಹೀಗೆ ಅಂತ ಊಹಿಸೋದು ಕಷ್ಟ ಸಾಧ್ಯ. ಹಾಗಾಗಿ ಕೊನೆ ಕ್ಷಣದವರೆಗೂ ಕೂಡ ರೋಚಕತೆ ಮೂಡ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕ್ಯಾಮೆರಾ 1ರಲ್ಲಿ ಬಸ್ಸಿಂದ ಇಳಿತಾ ಇದ್ದಾರೆ ಶಾಸಕರೆಲ್ಲರೂ ಕೂಡ. ಜೊತೆಗೆ ಇತ್ತ ಕ್ಯಾಮೆರಾ 2 ಲೈವ್ ನೋಡ್ತಾ ಇದ್ದೀವಿ ಮತದಾನಕ್ಕೆ ಮುಂದಾಗ್ತಾ ಇರುವಂತಹ ಶಾಸಕರುಗಳನ್ನ. ಇತ್ತ ಕಾಂಗ್ರೆಸ್, ಅತ್ತ ಬಿಜೆಪಿ. ಎಷ್ಟು ವಿಶ್ವಾಸ ಇದೆ? 100% ಗೆಲ್ತೀವಿ. ಯಾಕೆ ನಿಮ್ಗೆ ಡೌಟ್? ಈಗ ಪ್ರಯತ್ನ ಅಂತೂ ಮುಂದೆ ಜೆಡಿಎಸ್ ಮತ್ತು ಬಿಜೆಪಿ ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಅನಿಸ್ತಾ ಇದೆ ಸರ್. ಸಕ್ಸಸ್ ಆಗ ನಂಬರ್ಸೇ ಇಲ್ಲ ಅವ್ರ ಹತ್ರ, ಹೇಗೆ ಸಕ್ಸಸ್ ಆಗ ಸಾಧ್ಯ? ನಮ್ಮ ಹತ್ರ ಸಂಪೂರ್ಣ ನಂಬರ್ ಇದೆ, ಗೆಲ್ತೀವಿ. ಅದರಲ್ಲಿ ನಾವು ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ನಿಮ್ಮ MLAಗಳು ಯಾರು ಕ್ರಾಸ್ ವೋಟಿಂಗ್ ಮಾಡಲ್ಲ ಅನ್ನೋ ವಿಶ್ವಾಸ ಸಾಧ್ಯನೇ ಇಲ್ಲ. ಎಲ್ಲ ಸೂಚನೆ ಏನು ಕೊಡಲಾಗಿದೆ ಸರ್ ಶಾಸಕರಿಗೆ? ಏನ್ ಸೂಚನೆ ಕೊಡಲಾಗಿದೆ ಶಾಸಕರಿಗೆ? ಎಲ್ಲ ವೋಟ್ ಮಾಡ್ತಾರೆ, ಅದರಲ್ಲೇನು ಅಂತ ಇದೇನಿಲ್ಲ. ಎಲ್ಲ ಅಭ್ಯರ್ಥಿಗಳಿಗೆ 3 ಅಭ್ಯರ್ಥಿ ಯಾವ್ದು ಆತಂಕ ಯಾವುದೇ ರೀತಿಯ. ಎಸ್, ರಾಜಕೀಯದಲ್ಲಿ ನಂಬರೇ ಬಹಳ ದೊಡ್ಡ ಕಾನ್ಫಿಡೆನ್ಸ್. ಅವರ ಹತ್ರ ನಂಬರ್ ಇಲ್ಲ, ನಮ್ಮ ಹತ್ರ ನಂಬರ್ ಇದೆ, ನಾವೇ ಗೆಲ್ತೀವಿ. ಇದು ಕಾಂಗ್ರೆಸ್ ಶಾಸಕರ ಬಾಯಲ್ಲಿ ಬರ್ತಾ ಇರುವಂತಹ ಮಾತಿದೆ. ಎಸ್, ಲತಾ ಮಲ್ಲಿಕಾರ್ಜುನ್ ಬಂದಿದ್ದಾರೆ. ಕಾಂಗ್ರೆಸ್ನ ಬಸ್ನಲ್ಲೇ ಬಂದಿರುವಂತದ್ದು. ಹಾಗಾಗಿ ಅವರ ಮತ ಕಾಂಗ್ರೆಸ್ ಪರ ಅಂತಂದ್ರೆ ಕಾಂಗ್ರೆಸ್ಗೆ ಬೇಕಾದ ಸಂಖ್ಯಾಬಲ ಸಿಕ್ಕಂತಾಯ್ತು. 130 ಏನೂ ಇಲ್ಲ. ಅದರ ದೂರ ಕೂಡ ಇತ್ತು, ತಮ್ಮ ಹೆಸರು ಕೂಡ ದೂರಲ್ಲಿ ಇತ್ತು. ಇಲ್ಲ ಸರ್, ನಿಮ್ ಕ್ಲಿಯರ್ ಸ್ಟ್ಯಾಂಡ್ ಹೇಳಿದ್ರೆ ಮೇಡಮ್? ಯಾರು ಕ್ಲಿಯರ್ ಸ್ಟ್ಯಾಂಡ್ ಅಂತ ಹೇಳಾಯ್ತಲ್ಲ. ಯಾರು ಕರೆ ಮಾಡಿದ್ರೆ JDS ಇಂದ? ಇಲ್ಲ, ಯಾರು ಇಲ್ಲ. ಇಲ್ಲ ಸರ್, ಎಲ್ಲ MLAಗಳಿದ್ದಾರೆ ಸರ್, ಇಂಡಿಪೆಂಡೆಂಟು ಸೇರಿ. ಎಲ್ಲರೂ ಜೊತೆಗಿದ್ದೀವಿ. ಆಲ್ ಕರೆಕ್ಟ್ ಆಗಿದೆ. 3ಕ್ಕೆ 3 ನಾವು ಗೆಲ್ತೀವಿ, ನಮ್ದು ನೋ ಪ್ರಾಬ್ಲಮ್. ಅವರು ಆತ್ಮವಿಶ್ವಾಸದ ಮತ ಬರುತ್ತೆ ಅಂತ ಈಗಲೂ ಹೇಳ್ತಾರೆ. ಅವ್ರಿಗೆ ಆತ್ಮ ಇದ್ರೆ ತಾನೇ ವಿಶ್ವಾಸ ಬರೋದು. ಆತ್ಮನೇ ಇಲ್ಲ. ನಾವು ಪರಮಾತ್ಮನ್ ಕೇಳ್ತಾ ಇದ್ದೀವಿ ಅಷ್ಟೇ. ಎಲ್ಲ ಕರೆಕ್ಟ್ ಆಗಿದೆ. 2016 ಆದ ಎಂಬ್ರಾಸ್ಮೆಂಟ್ ಮತ್ತೆ JDS ಆಗುತ್ತೆ, ಖಂಡಿತ ಆಗುತ್ತೆ. ಹಿಂದೇನು ಇವ್ರು ಯಾವಾಗಲೂ ಲಾಸ್ಟಲ್ಲಿ ಬಿಟ್ಟು ಓಡೋಗೋದು ನೋಡಿದಿರಲ್ಲ ನೀವು. ಏನಾದರೂ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಈ ಸರಿ ಬೇರೇನಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.